ಏಲಕ್ಕಿ ಬೆಳೆದೇ ಹೋದ್ರೂ ಕೂಡ ಹಾವೇರಿ ಏಲಕ್ಕಿ ಕಂಪಿನ ನಾಡು ಆಗಿದ್ದು ಹೇಗೆ? ವೆಲ್ಕಮ್ ಟು ದ ಡೇ 5 ಆಫ್ ನಮ್ಮ ನಾಡು. ಹಾವೇರಿ ಎಂಬ ಹೆಸರು ಹಾವುಗಳ ಕೇರಿ ಅನ್ನೋ ಅರ್ಥವನ್ನ ಕೊಡುತ್ತೆ. ಅಂದ್ರೆ ಇಲ್ಲಿ ಹಾವುಗಳು ಇದ್ದಂತಹ ಜಾಗ ಅಂತ ಅರ್ಥ. ಕರ್ನಾಟಕದ ನಟ್ಟ ನಡುವೆ ಇರೋ ಈ ಜಿಲ್ಲೆ ಉತ್ತರ ಕರ್ನಾಟಕದ ಹೆಬ್ಬಾಗಿಲು ಅಂತಾನೆ ಕರೆಸ್ಕೊಳ್ಳುತ್ತೆ. ರಾಷ್ಟ್ರಕೂಟರು ಚಾಲುಕ್ಯರ 1300ಕ್ಕೂ ಹೆಚ್ಚು ಶಿಲಾಶಾಸನಗಳು ಈ ಜಿಲ್ಲೆಯಲ್ಲಿ ದೊರೆತವೆ. ಸಾಂಪ್ರದಾಯಿಕ ಏಲಕ್ಕಿ ಹಾರಗಳು ಈ ನೆಲದ ವಿಶೇಷ. ಸ್ಪೈಸಸ್ನ ರಾಣಿ ಏಲಕ್ಕಿ ಸುವಾಸನೆ ಬೀರುವ ಕಾರಣ ಏಲಕ್ಕಿಯನ್ನ ಬೆಳೆಯದೇ ಹೋದ್ರೂ ಕೂಡ ಹಾವೇರಿಯನ್ನ ಏಲಕ್ಕಿ ಕಂಪಿನ ನಾಡು ಅಂತ ಕರಿತೀವಿ. ಇಲ್ಲಿನ ಬ್ಯಾಡಗಿಯ ಕೆಂಪು ಮೆಣಸಿನಕಾಯಿಗೆ ದೇಶದಲ್ಲಿಯೇ ಬೇಡಿಕೆ ಇದೆ. ಪ್ರಪಂಚದ ಮೊಟ್ಟ ಮೊದಲ ಜಾನಪದ ವಿಶ್ವವಿದ್ಯಾಲಯ ಸ್ಥಾಪನೆಯಾಗಿದ್ದು ಶಿಗ್ಗಾಂವ್ನಲ್ಲಿ. ಶಿವಯೋಗಿ ಹಾನಗಲ್ ಕುಮಾರಸ್ವಾಮಿಗಳು, ಪಂಡಿತ್ ಪುಟ್ಟರಾಜ ಗವಾಯಿಗಳು ಹಾಗೂ ಪಂಚಾಕ್ಷರಿ ಗವಾಯಿಗಳು ಹುಟ್ಟಿದ ಪುಣ್ಯಭೂಮಿ ಹಾವೇರಿ ಜಿಲ್ಲೆ. ತ್ರಿಪದಿಗಳ ಬ್ರಹ್ಮ ಸರ್ವಜ್ಞ ಹುಟ್ಟಿದ ಅಬಲೂರು, ಕನಕದಾಸರು ಹುಟ್ಟಿದ ಬಾಡ ಗ್ರಾಮ ಹಾಗೂ ಶಿಶುನಾಳ ಶರೀಫರ ಜನ್ಮಭೂಮಿ ಇರೋದು ಇಲ್ಲೇ. ಕನ್ನಡ ಸಾಹಿತ್ಯಕ್ಕೆ ತಮ್ಮದೇ ಆದ ಕೊಡುಗೆ ನೀಡಿದ ಸೂಫಿ ಸಂತರ ನಾಡು ಇಲ್ಲಿನ ಸವಣೂರು. ರಾಣೆಬೆನ್ನೂರು ಅರಣ್ಯಧಾಮ, ಬಂಕಾಪುರದ ನವಿಲುಧಾಮ ಹಾಗೂ ದ್ಲಿಮ್ಕಾ ದಾಖಲೆಯ ಉತ್ಸವ ರಾಕ್ ಗಾರ್ಡನ್ ಇಲ್ಲಿನ ಟೂರಿಸ್ಟ್ ಸ್ಪಾಟ್ಗಳು. ಹಾವೇರಿಯ ಸಿದ್ದೇಶ್ವರ, ಹುಕ್ಕೇರಿ ಮಠ ಹಾಗೂ ಗಳಗನಾಥದ ಗಳಗೇಶ್ವರ ಇಲ್ಲಿನ ಪ್ರಮುಖ ಧಾರ್ಮಿಕ ಕೇಂದ್ರಗಳು. ವಿಸ್ತೀರ್ಣದಲ್ಲಿ ಚಿಕ್ಕದಾದ್ರೂ ಕೂಡ ಈ ಜಿಲ್ಲೆನಲ್ಲಿ 8 ತಾಲೂಕುಗಳಿವೆ. ಈ ಜಿಲ್ಲೆಯಲ್ಲಿ ಹರಿಯುವ ಮುಖ್ಯ ನದಿ ವರದಾ ನದಿ. ಇದು ತುಂಗಭದ್ರಾ ನದಿಯ ಉಪನದಿ ಆಗಿದೆ. ಇವಾಗ ನೀವ್ ಹೇಳಿ, ಕರ್ನಾಟಕದಲ್ಲಿ ಹರಿಯುವ ಅತಿ ಉದ್ದವಾದ ನದಿ ಯಾವುದು? ಕಮೆಂಟ್ ಮಾಡಿ ತಿಳಿಸಿ. ಪೇಜ್ ಫಾಲೋ ಮಾಡೋದನ್ನ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.